ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತು ಶಿವರಾತ್ರಿ ಸ್ಪೆಷಲ್ ಹಸಿ ಅಕ್ಕಿ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ನಾನಿಲ್ಲಿ ಅಂಗಡಿ ಅಕ್ಕಿ ತೊಗೊಂಡಿದ್ದೀನಿ. 4 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 2 ರಿಂದ 3 ಸರ್ತಿ ಚೆನ್ನಾಗಿ ತೊಳ್ಕೊಬೇಕು. ಅದೇ ರೀತಿ ಒಂದು 4 to 5 ಅವರ್ಸು ಚೆನ್ನಾಗಿ ನೆನಿಬೇಕು ಅಕ್ಕಿ. ನೆಂದಾದಮೇಲೆ ಇದನ್ನು ಈಗ ನೀರಲ್ಲಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಆ ನೀರೆಲ್ಲ ತೆಗೆದುಬಿಟ್ಟು ಸೋಸ್ಕೋಬೇಕು. ಈ ರೀತಿ ಸೋಸ್ಕೊಂಡಾದಮೇಲೆ ಇದಕ್ಕೆ ಅಲ್ಲೇ ಸ್ವಲ್ಪ ನೀರು ಹೋಗೋವರೆಗೂ ಮಾತ್ರ ಇದ್ಬಿಟ್ಟು ಒಂದು 5 ರಿಂದ 10 ನಿಮಿಷ ಅಷ್ಟೇ, ತುಂಬ ಹೊತ್ತು ಬೇಡ. ಹಾಗೆಯೇ ನಾನಿಲ್ಲಿ ಕೌಂಟರ್ ಟಾಪ್ ಮೇಲೇ ಒಣಗಿಸ್ಕೊಳ್ತಾ ಇದ್ದೀನಿ. ನಾನು ಒಣಗಿಸ್ಕೊಳ್ತಾ ಇರೋ ಕಾರಣ ಒಂದು ಸ್ವಲ್ಪ ನೀರು ಜಾಸ್ತಿ ಇದೆಯಲ್ಲ, ಆ ನೀರು ಸ್ವಲ್ಪ ಡ್ರೈ ಆಗಲಿ ಅಂತ ಅಷ್ಟೇ. ನೋಡಿ ಕೈಗೆಲ್ಲ ಈಗ ನೀರು ಕಾಣ್ತಿದೆಯಲ್ಲ, ಒಂದು 10 ರಿಂದ 15 ನಿಮಿಷ ಡ್ರೈ ಆದರೆ ಸಾಕು. ತುಂಬ ಹೊತ್ತು ಇದು ಒಣಗೋದು ಬೇಡ. ಒಂದು 15 ನಿಮಿಷನೇ ಜಾಸ್ತಿ ಆಗೋಗ್ಬಿಡುತ್ತೆ, ಬೇಗನೆ ಡ್ರೈ ಆಗಿಬಿಡುತ್ತೆ. ಆದ್ದರಿಂದ ಒಂದು 10 ನಿಮಿಷ ಒಣಗಿಸ್ಕೊಂಡ್ರೆ ಸಾಕು. ಸ್ವಲ್ಪ ತೆಳುವಾಗಿ ಹಾಕ್ಕೊಂಡ್ರೆ ಬೇಗನೆ ಡ್ರೈ ಆಗುತ್ತೆ. ನೋಡಿ ನಿಮ್ಗೆ ತೋರಿಸ್ತೀನಿ ನಾನು. ಅದು ಕೈಗೆ ಅಂಟ್ಕೋಬೇಕು, ಆದರೆ ನೀರಿನ ಅಂಶ ಇರಬಾರ್ದಷ್ಟೇ. ಇಷ್ಟು ಮಾತ್ರ ಆದರೆ ಸಾಕು. ಈಗ ಇದನ್ನು ಮಿಕ್ಸಿ ಜಾರ್ಗೆ ಪೌಡ್ರ್ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಇದನ್ನು ಹಸಿ ಅಕ್ಕಿ ತಂಬಿಟ್ಟು ಅನ್ನೋದು. ಆದ್ದರಿಂದ ಇದು ಸ್ವಲ್ಪ ಹಸಿನೇ ಇರಬೇಕು ಅಕ್ಕಿ. ಇವಾಗೇ ಪೌಡ್ರ್ ಮಾಡ್ಕೋಬೇಕು. ನೋಡಿ ಎಷ್ಟು ನೈಸ್ ಪೌಡ್ರ್ ಆಗುತ್ತೋ ಅಷ್ಟು ನೈಸ್ ಪೌಡ್ರ್ ಮಾಡ್ಕೊಳ್ಳಿ. ಸ್ವಲ್ಪ ತರಿ ಇದ್ದರೆ ತಂಬಿಟ್ಟು ಚೆನ್ನಾಗಿರಲ್ಲ. ಆದ್ದರಿಂದ ಸ್ವಲ್ಪ ನೈಸ್ ಪೌಡ್ರ್ ಆದರೆ ತುಂಬಾ ಒಳ್ಳೆಯದು. ಹಾಗೆಯೇ ಒಂದು ಸರ್ತಿ ಇದನ್ನು ಜರಡಿ ಮಾಡ್ಕೋಬೇಕು. ಏಕೆಂದರೆ ಸ್ವಲ್ಪ ರವೆ ಇದ್ರೂ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಆದ್ದರಿಂದ ಸ್ವಲ್ಪ ಸಣ್ಣ ಜರಡೆ ತೊಗೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ ನಾನು ಅಷ್ಟು ನಯಸ್ಸಾಗಿ ಮಾಡ್ಕೊಂಡಿದ್ದೀನಿ. ಎಷ್ಟು ನಯಸ್ಸಾಗಾದರೆ ಅಷ್ಟು ನಯಸ್ಸು ಮಾಡ್ಕೊಳ್ಳಿ. ಹಾಗೆಯೇ ಈ ರೀತಿ ಫಿಲ್ಟ್ರ್ ಮಾಡ್ಕೊಂಡಿದ್ದ ತಕ್ಷಣವೇ ಈ ಹಿಟ್ಟನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಹಸಿ ಹೋಗಲ್ಲ. ಆದ್ದರಿಂದ ಈ ಥರ ಫಿಲ್ಟ್ರ್ ಮಾಡಿ ಇಟ್ಕೋಬೇಕು. ಟೈಟಾಗಿ ಅದನ್ನ ಬಿಟ್ಟು ಇಟ್ಕೋಬೇಕು. ಪ್ರತಿ ಸರ್ತಿನೂ ಇದೇ ರೀತಿ ಮಾಡಬೇಕು. ನೋಡಿ ಅಷ್ಟು ಅಕ್ಕಿಗೆ ಅಷ್ಟೇ ವೇಸ್ಟ್ ಬಂದಿದೆ, ಒಂದು ಅರ್ಧ ಸ್ಪೂನ್ ಅಷ್ಟೇ. ಅಷ್ಟು ನೈಸ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ನಾನಿವಾಗ ಇದಕ್ಕೆ 4 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ನಲ್ಲ, ಅದೇ ರೀತಿ 3 ಗ್ಲಾಸಷ್ಟು ಕಡಲೆಬೀಜ ತೊಗೊಳ್ತೀನಿ. ಕಡಲೆಬೀಜ ಒಂದೇ ಸರ್ತಿ ಹಾಕಿದ್ರೆ ಅದು ಅಂಟ್ಕೊಂಡಂಗೆ ಆಗುತ್ತೆ. ಆದ್ದರಿಂದ ಸ್ವಲ್ಪ ಅದೇ ಹಿಟ್ಟನ್ನು ಹಾಕ್ಕೊಂಡು ಈ ಥರ ನೈಸ್ ಪೌಡ್ರ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ನುಣ್ಣಗೆ ಪೌಡ್ರ್ ಮಾಡಿಕೊಂಡ್ರೂ ಆಯಿತು. ತುಂಬ ಏನು ತರಿ ಏನು ಬೇಕಿಲ್ಲ ಇದು. ಅಂದರೆ ಹಂಗಂತೇಳ್ಬಿಟ್ಟು ಫುಲ್ ನೈಸ್ ಪೌಡ್ರ್ ಬೇಕಿಲ್ಲ, ಕಡಲೆಬೀಜ ಪೌಡ್ರ್ ಆಗಬೇಕಷ್ಟೇ. ಬಾಯಿಗೆ ಸಿಕ್ಕಿದ್ರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಅಕ್ಕಿ ಹಿಟ್ಟು ಮಾತ್ರ ತುಂಬ ನೈಸ್ ಪೌಡ್ರ್ ಆಗಬೇಕು. ಅದೇ ರೀತಿ ನೋಡಿ, ಇಲ್ಲಿ ಒಂದು ಸರ್ತಿ ಮಾಡ್ಕೊಂಡಲ್ಲ, ಅದೇ ಗ್ಲಾಸಲ್ಲಿ ಇನ್ನೊಂದು ಗ್ಲಾಸ್ಗೂ ಕೂಡ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಡಲೆಬೀಜ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ನೋಡಿ 2 ಗ್ಲಾಸ್ ಆಯ್ತಲ್ಲ, ಈಗ 3ನೇ ಗ್ಲಾಸು. ಅದೇ ರೀತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಡಲೆಬೀಜ ಬೇಕಾದರೂ ಹಾಕ್ಕೋಬೋದು. ಕಡಲೆಬೀಜ ಎಷ್ಟು ಹಾಕ್ಕೊಂಡ್ರು ಈ ತಂಬಿಟ್ಟಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ 3 ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಕರೆಕ್ಟಾಗಿ 3 ಗ್ಲಾಸ್ ಆಯ್ತಲ್ಲ. ಈ ರೀತಿ ಪೌಡ್ರ್ ಹಾಕ್ಕೊಂಡ್ಮೇಲೆ ಈಗ ಮತ್ತೆ ಇದನ್ನು ಪ್ರೆಸ್ ಮಾಡಿ ಇಟ್ಕೊಳ್ತೀನಿ. ಮೇಯ್ನು ಹಿಟ್ಟು ಆರಬಾರ್ದಷ್ಟೇ. ನಾನಿಲ್ಲಿ ಎಲ್ಲೂ ಮಿಕ್ಸ್ ಮಾಡಿ ಇಟ್ಕೊತಲ್ಲ, ಮಿಕ್ಸ್ ಯಾವಾಗ ಮಾಡೋದು ಅಂತ ಹೇಳ್ತೀನಿ ನಾನು. ಈಗ ಇದಕ್ಕೆ ಒಣಕೊಬ್ಬರಿ ಹಾಕ್ಕೋಬೇಕು. ನಾನಿಲ್ಲಿ ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ಒಣಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಅಂದರೆ 2 ಗಿಟ್ಟಿಗಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಅಳತೆ ಗೊತ್ತಾಗಲಿ ಅಂತ ಎಲ್ಲನೂ ಇದೇ ಗ್ಲಾಸ್ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು 3 ರಿಂದ 4 ಏಲಕ್ಕಿ ಹಾಕ್ಕೋಬೇಕು. ಇವಾಗೆ ಪೌಡ್ರ್ ಮಾಡ್ಕೋಬೇಕಾದ್ರೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಇದನ್ನು ನೈಸ್ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ಇದಕ್ಕೆ ಬೆಲ್ಲದ ಪಾಕ ರೆಡಿ ಮಾಡ್ಕೋಬೇಕು. ಹಾಗೆಯೇ ಟೈಟಾಗಿ ಮುಚ್ಚಿಬಿಟ್ಟು ಇಟ್ಕೋಬೇಕು. ನಾನಿಲ್ಲಿ ಬೆಲ್ಲದ ಪಾಕಕ್ಕೆ 4 ಗ್ಲಾಸಷ್ಟು ಬೆಲ್ಲ ತೊಗೊಳ್ತೀನಿ. 4 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಬೆಲ್ಲ ಕರೆಕ್ಟಾಗಿ ಆಗುತ್ತೆ. ಸ್ವೀಟು ಕೂಡ ಕರೆಕ್ಟಾಗಿ ಬರುತ್ತೆ. ಆದರೆ ಬೆಲ್ಲ ಮಾತ್ರ ಒಳ್ಳೆ ಬೆಲ್ಲ ತೊಗೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿರಬೇಕು. ಬೆಲ್ಲ ಕ್ವಾಲಿಟಿ ಚೆನ್ನಾಗಿ ಬಂದರೆ ಪಾಕ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಹೇಳ್ತಿದ್ದೀನಿ. ಹಾಗೆ ಇದಕ್ಕೆ ಒಂದು 100 ml ಅಷ್ಟು ನೀರು ಹಾಕ್ಕೋಬೇಕು. ಅಂದರೆ ಪುಟ್ಟ ಗ್ಲಾಸಲ್ಲಿ 1 ಗ್ಲಾಸಷ್ಟು ಹಾಕ್ಕೊಳ್ತೀನಿ. ಬೆಲ್ಲನ ಕರಗಿಸ್ಕೊಂಡು ಈ ರೀತಿ ಫಿಲ್ಟ್ರ್ ಮಾಡಿಕೊಂಡು ಮತ್ತೆ ಅದೇ ಪ್ಯಾನ್ಗೆ ಹಾಕ್ಕೊಳ್ತೀನಿ. ಈಗ ಬೆಲ್ಲನ ಚೆನ್ನಾಗಿ ಪಾಕ ಬರೆಸ್ಕೋಬೇಕು. ನಿಮಗೆ ಬೆಲ್ಲ ಎಲ್ಲಿವರೆಗೂ ಪಾಕ ಬರಬೇಕು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಒಂದು ಪ್ಲೇಟ್ಗೆ ಬೆಲ್ಲ ಹಾಕ್ಕೋಬೇಕು. ಆ ಬೆಲ್ಲ ನೀರಲ್ಲಿ ಹರಡ್ಕೋಬಾರ್ದು. ನೋಡಿ ಎಲ್ಲ ಹರಡ್ಕೊಳ್ತಾ ಇದೆ, ಆದ್ದರಿಂದ ಇನ್ನೊಂದು ಸ್ವಲ್ಪ ಕಾಯಬೇಕು. ಇವಾಗ ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನೇನು ಒಂದು 2 ರಿಂದ 5 ನಿಮಿಷದೊಳಗಡೆ ಪಾಕ ಬರುತ್ತೆ ಅನ್ನೋ ಟೈಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿಟ್ಟು. ಅದಿವರೆಗೂ ನಾನು ಮಿಕ್ಸ್ ಮಾಡಿರಲಿಲ್ಲ. ನೋಡಿ ಈಗ ಪಾಕ ಬಂತು. ಈಗ ಇದನ್ನು ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ತೋರಿಸ್ತೀನಿ ನೋಡಿ ಪಾಕ ಎಲ್ಲಿವರೆಗೂ ಬರಬೇಕು ಅಂತ. ನೀಟಾಗಿ ನೀರಿಂದ ಕೈಗೆ ಬರಬೇಕು ಬೆಲ್ಲ. ನೋಡಿ ಆ ಥರ ಉಂಡೆ ಆಗಬೇಕು. ಆವಾಗ ಪಾಕ ನೀಟಾಗಿ ಬಂದಿದೆ ಅಂತ.
ಈಗ ಸ್ಟವ್ ಆಫ್ ಮಾಡ್ಕೋಬೇಕು. ಮೇಯ್ನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಈ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ಮೇಯ್ನು ಇದು ತಿರುಗಿಸೋದೇ, ಆದ್ದರಿಂದ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಗಿನ ಕಾಲದಲ್ಲಿ ತುಂಬ ಜಾಸ್ತಿ ಮಾಡೋರಲ್ಲ, ಆದ್ದರಿಂದ ಮುದ್ದೆ ಕೋಲು ಹಾಕಿ ಚೆನ್ನಾಗಿ ತೊಳಸ್ಕೊಳ್ಳೋರು. ಆದರೆ ನಾವು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಹಾಗೆ ಕೈಯಲ್ಲೇ ಕಲಿಸ್ಕೊಳ್ತಿದ್ದೀನಿ ನಾನು. ನೋಡಿ, ಎಲ್ಲ ಹಿಟ್ಟು ಹಾಕ್ಕೊಂಡಿದ್ದೀನಿ. ಎಲ್ಲ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟವ್ ಆನ್ ಮಾಡಬೇಕು. ಎಲ್ಲೂ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಆಗುತ್ತೆ, ಹಂಗೇನು ಕಷ್ಟ ಆಗೋಲ್ಲ. ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಸ್ವಲ್ಪ ಪ್ರಾಬ್ಲಮ್ಮು. ಮೇಯ್ನು ಕೈ ಬಿಡಬಾರ್ದು, ಕೈ ಬಿಡ್ದಂಗೆ ಮಿಕ್ಸ್ ಮಾಡಬೇಕು. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಆನ್ ಮಾಡ್ಕೊಳ್ತೀನಿ. ಅದೇ ರೀತಿ ಒಂದು 2ರಿಂದ 3 ನಿಮಿಷಕ್ಕೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಹಾಗೆ ಲೋ ಫ್ಲೇಮ್ ಇಟ್ಕೋಬೇಕು. ಇದೊಂದು 15 ನಿಮಿಷನೇ ಬೇಯಬೇಕು. ಚೆನ್ನಾಗಿ ಬೆಂದರೆ ಈ ತಂಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರ್ತಿ ನೀವು ಕೂಡ ಈ ರೀತಿ ಟ್ರೈ ಮಾಡಿ. ಟೇಸ್ಟ್ ಅಂತೂ ಮಸ್ತ್ ಬರುತ್ತೆ. ನೋಡಿ, ಎಲ್ಲೂ ಕೂಡ ತಳನೇ ಹತ್ತಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು 2ರಿಂದ 3 ನಿಮಿಷಕ್ಕೆ ಬಿಟ್ಕೊಂಡು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಚೆನ್ನಾಗಿ ಬೆಂದಿದೆ ಅಂತ ಕಲರ್ ಚೇಂಜ್ ಆಗಿಬಿಡುತ್ತೆ, ಗೊತ್ತಾಗುತ್ತೆ. ಆವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗೆ ಹಾಕ್ಬಿಡೋಣ. ನಾನಿದನ್ನು ಸಂಜೆ ಮೇಲೆ ಉಂಡೆ ಕಟ್ತಾಯಿದ್ದೀನಿ. ಫುಲ್ ತಣ್ಣಗಾಗಬೇಕು. ನೋಡಿ, ಅಷ್ಟರೊಳಗಡೆ ಮಕ್ಕಳೆಲ್ಲ ಅಷ್ಟು ತಿಂದುಬಿಟ್ಟಿದ್ದಾರೆ. ಇದು ತುಪ್ಪ ಬಾಳೆಹಣ್ಣು ಜೊತೆ ಸಖತ್ತಾಗಿರುತ್ತೆ. ಇದು ನಮ್ಮ ಡ್ಯಾಡಿಗಂತೂ ತುಂಬಾ ಇಷ್ಟ. ಇದು ಪ್ರತಿ ವರ್ಷ ನಮ್ಮ ಡ್ಯಾಡಿಗೋಸ್ಕರ ನಮ್ಮಮ್ಮ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಎಲ್ಲೂ ಕೂಡ ಪಾತ್ರೆಗಳು ಸ್ವಲ್ಪನೂ ಅಂಟಿಲ್ಲ. ಈ ರೀತಿ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ. ನನ್ನ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.